ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಿಲ್ಕ್ ಪೌಡ್ರಲ್ಲಿ ಹೇಗೆ ಮಿಲ್ಕ್ ಪೇಡ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಿಲ್ಕ್ ಪೇಡ ಅದಕ್ಕೆ ಬೇಕಾಗೋ ಪದಾರ್ಥಗಳು ಮಿಲ್ಕ್ ಪೌಡ್ರು, ಶುಗರು, ಮಿಲ್ಕು ಮತ್ತು ತುಪ್ಪ. ಈಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಳೋಣ. ನೆಕ್ಸ್ಟು 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಈಗ ಮಿಲ್ಕ್ ಪೌಡ್ರು ಮತ್ತು ತುಪ್ಪನ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ಹಾಲನ್ನ ಬೆರೆಸ್ಕೊಳ್ಳೋಣ. ಕಾಯಿಸಿ ಆರಿಸಿದ ಹಾಲನ್ನ ಬೆರೆಸ್ಕೊಬೇಕು. ಈಗ ಒಂದು 5 ನಿಮಿಷ ಹಾಲಿನ ಅಂಶ ಹೋಗೋವರೆಗೂ ಹುರ್ಕೊಳ್ಳೋಣ. ಈಗ ನೋಡಿ ಸ್ವಲ್ಪ ಹಾಲಿನ ಅಂಶ ಕಡಿಮೆ ಆಗಿದೆ. ಈಗ ಒಂದು ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಈಗ ಮತ್ತೆ ಹಾಲಿನ ಅಂಶ ಹೋಗೋವರೆಗೂ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಹಾಲಿನ ಅಂಶ ಸ್ವಲ್ಪ ಕಡಿಮೆ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಹಾಲಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಹಾಲಿನ ಅಂಶ ಹೋಗಿ ಫುಲ್ ಗಟ್ಟಿಯಾಗಿದೆ. ಈಗ ಇದನ್ನು ಮಿಲ್ಕ್ ಪೇಡ ಥರ ಶೇಪ್ ಮಾಡ್ಕೊಳ್ಳೋಣ. ನೋಡಿ ಈಗ ಪೇಡ ಥರ ಆಯಿತು. ಮೇಲೆ ಒಂದು ಪಿಸ್ತಾ ಇಟ್ಟರೆ ಆಯಿತು ಪೇಡ. ಮನೆಯಲ್ಲಿ ಹಾಲಿನ ಪೌಡ್ರ್ ಇದ್ದರೆ ವೇಸ್ಟ್ ಮಾಡ್ದಿರ ಈ ಥರ ಪೇಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳೂ ಇಷ್ಟಪಡ್ತಾರೆ. ನೋಡಿ ಈಗ ಮಿಲ್ಕ್ ಪೇಡ ರೆಡಿ ಆಯಿತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಿಲ್ಕ್ ಪೌಡ್ರು ವೇಸ್ಟ್ ಮಾಡೋ ಬದಲು ಈ ಥರ ಬೇಕ್ರಿ ಸ್ಟೈಲ್ ಪೇಡ ಮಾಡ್ಬೋದು. ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.